ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅನ್ನುವ ಯಾವುದೊಂದು ಟ್ಯಾಗ್ ಇದೆ ಅಲ್ವಾ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹಾಳಾಗುತ್ತೆ. ಬೇರೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಗಳು ಬ್ಯಾಂಗ್ಳೂರ್ಗೆ ಬರಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಬರಲ್ಲ. ಇದು ಇಂಟರ್ನ್ಯಾಷನಲಿ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೆಸರು ಹಾಳಾಗುತ್ತೆ ಅಂತ ದೊಡ್ಡ ಒಂದು ಹುನ್ನಾರ ಇದು. ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಿಂದ ಬೇರೆ ಕಡೆಯವರು ಬಂದ್ರು, ಉತ್ತರ ಭಾರತದವರು ಇಲ್ಲಿಗೆ ಬರಲಾಗಿ ಇವತ್ತು ನಮ್ಮ ನದಿಗಳು ಕಲುಷಿತ ಆಗದೆ, ನಮ್ಮ ಎಲ್ಲ ಜಾಗಗಳಲ್ಲಿ ಇವತ್ತು ಪರಕೀಯರು ಬಂದಿದ್ದಾರೆ. ಇವತ್ತೆಲ್ಲ ನಮ್ಮ ನೌಕರಿಗಳನ್ನು ಅವ್ರು ಕಿತ್ಕೊಂಡಿದ್ದಾರೆ. ಇವತ್ತು ನಾವು ಇವತ್ತು IT-BT ಅಂತ ಸೆಕ್ಟರ್ ಕೊಟ್ಟಿದ್ದೇವೋ ಅಲ್ಲಿ 20% ಮಾತ್ರ ಕನ್ನಡಿಗರಿದ್ದೇವೆ. ಬೇರೆಯವರು ಬಂದು ಬಂಡವಾಳ ಹೂಡಿರ್ಬೋದು, ಆದರೆ ಬಂಡವಾಳದಿಂದ ಕನ್ನಡಿಗರಾದಂಥ ನ್ಯಾಯ ಯಾವುದು? ಒಂದಿಷ್ಟು ವಿಜಯನಗರ, ಒಂದಿಷ್ಟು ರಾಜಾಜಿನಗರ ಈ ಥರದ ಪ್ರದೇಶದಲ್ಲಿ ಕನ್ನಡಿಗರ ಪಾರಮ್ಯ ಇರೋದು ಬಿಟ್ಟರೆ ಇಡೀ ಬೆಂಗಳೂರು ಸುತ್ತ ಪರಭಾಷಿಕರು, ದೇಶಿಕರು ಬಂದು ನಮ್ಮನ್ನು ಇವತ್ತು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಮತ್ತು ನಮ್ಮ ನದಿಗಳನ್ನು, ನಮ್ಮ ಕೆರೆ ಕಟ್ಟೆಗಳನ್ನು, ಇಡೀ ರಾಜಕಾರಣವನ್ನು ಕೂಡ ಇವತ್ತು ಹಾಳು ಮಾಡುವಂಥ ಪರಿಸ್ಥಿತಿ ಮಾಡಿದ್ದಾರೆ. ಹೊರ ರಾಜ್ಯದವರು ಬಂದು ಇವತ್ತು MP MLC ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಇವತ್ತು ನಮಗೆಲ್ಲಿ ಸಿಗ್ತಾ ಇದೆ? ಇವತ್ತು ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರಲ್ಲ, ಇದೆಲ್ಲ ಕೆಲವೇ ಬುದ್ಧಿಜೀವಿಗಳು ಮತ್ತು ಇಂಗ್ಲಿಷ್ ಮಾಧ್ಯಮಗಳು ಮಾಡಿರುವಂತಹ ಒಂದು ಕಪೋಲ ಕಲ್ಪಿತವಾದಂಥ ಆರೋಪಗಳಿವು.